ಬಾಗಲಕೋಟೆ ಜಿಲ್ಲೆಯಲ್ಲಿ ಹಿಜಾಬ್ ವಿಚಾರ ಮತ್ತೆ ರಾಜಕೀಯ ಮತ್ತು ಸಾಮಾಜಿಕ ಚರ್ಚೆಗೆ ಕಾರಣವಾಗಿದೆ. ಶಿಕ್ಷಣ ಸಂಸ್ಥೆಗಳಲ್ಲಿ ಹಿಜಾಬ್ ಧರಿಸಲು ಅವಕಾಶ ನೀಡುವ ಕುರಿತು ರಾಜ್ಯ ಸರ್ಕಾರದ ನಿಲುವನ್ನ ವಿರೋಧಿಸಿ ಶ್ರೀರಾಮ ಸೇನಾ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಪ್ರತಿಭಟನೆ ನಡೆಸಲಾಗಿದೆ. ಈ ಪ್ರತಿಭಟನೆಯಲ್ಲಿ ಮಾತನಾಡಿದ ಸಂಘಟನೆಯ ಮುಖಂಡರು 2022ರಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯ ನೀಡಿದ್ದ ತೀರ್ಪನ್ನ ಉಲ್ಲೇಖಿಸಿ ಹಿಜಾಬ್ ಸಮವಸ್ತ್ರದ ಅವಿಭಾಜ್ಯ ಭಾಗವಲ್ಲ ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿತ್ತು ಎಂದು ಹೇಳಿದರು. ಅವರು ಮುಂದುವರೆದು ಶಾಲೆ ಮತ್ತು ಕಾಲೇಜುಗಳಲ್ಲಿ ಸಮವಸ್ತ್ರ ಹಾಗೂ ಶಿಸ್ತು ನಿಯಮಗಳನ್ನು ರೂಪಿಸುವ ಅಧಿಕಾರ ಎಸ್ಡಿಎಂಸಿ ಹಾಗೂ ಶಿಕ್ಷಣ ಸಂಸ್ಥೆಗಳ ಸಮಿತಿಗಳಿಗೆ ಇದೆ. ಇಂತಹ ಸಂದರ್ಭದಲ್ಲಿ ಸರ್ಕಾರದ ಹೊಸ ನಿಲುವು ಸಮಿತಿಗಳ ಹಕ್ಕಿಗೆ ಧಕ್ಕೆ ತರುತ್ತದೆ ಎಂದು ಆರೋಪಿಸಿದರು. ಪ್ರತಿಭಟನಾಕಾರರು ಸಮವಸ್ತ್ರದ ಉದ್ದೇಶ ವಿದ್ಯಾರ್ಥಿಗಳಲ್ಲಿ ಸಮಾನತೆ ಮತ್ತು ಏಕತೆಯನ್ನ ಬೆಳೆಸುವುದಾಗಿದೆ. ಧರ್ಮ, ಜಾತಿ ಅಥವಾ ಆರ್ಥಿಕ ಭೇದ ಭಾವ ಕಾಣಿಸಬಾರದು ಎಂಬ ಕಾರಣಕ್ಕೆ ಸಮವಸ್ತ್ರ ವ್ಯವಸ್ಥೆ ಜಾರಿಗೆ ತರಲಾಗಿತ್ತು ಎಂದು ಹೇಳಿದರು. ಇದೇ ವೇಳೆ ಶಿವಧಾರ, ಜನಿವಾರ, ರುದ್ರಾಕ್ಷಿ ಮುಂತಾದ ವಿಷಯಗಳನ್ನು ಹಿಜಾಬ್ ವಿಚಾರಕ್ಕೆ ಹೋಲಿಕೆ ಮಾಡುತ್ತಿರುವುದನ್ನು ಅವರು ವಿರೋಧಿಸಿದರು. ಇವು ವೈಯಕ್ತಿಕ ಧಾರ್ಮಿಕ ಆಚರಣೆಗಳಾಗಿದ್ದು ಸಮವಸ್ತ್ರದ ಹೊರಾಂಗಣ ನಿಯಮಗಳಿಗೆ ಸಂಬಂಧಪಟ್ಟಿಲ್ಲ ಎಂದು ಅಭಿಪ್ರಾಯಪಟ್ಟರು. ಕೊನೆಯಲ್ಲಿ ರಾಜ್ಯ ಸರ್ಕಾರ ಹಿಜಾಬ್ಗೆ ಅನುಮತಿ ನೀಡುವ ಯಾವುದೇ ಕ್ರಮ ಕೈಗೊಳ್ಳಬಾರದು ಹಾಗೂ ಈ ಸಂಬಂಧದ ಸುತ್ತೋಲೆಯನ್ನು ತಕ್ಷಣ ಹಿಂಪಡೆಯಬೇಕು ಎಂದು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಯಿತು. ವರದಿ ಕೆಎಚ್ ಶಾಂತಗೇರಿ, ಕನಕಟಿ. शिवाजी जय 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 भवानी जय शिवाजी जय शिवाजी जय भवानी हर हर महादेव हर हर महादेव वीर शिवाजी माता की जय जय श्री राम जय जय श्री राम जय श्री राम जय जय श्री राम हिंदू विरोधी कांग्रेस ಸರ್ಕಾರಕ್ಕೆ ಮುಸ್ಲಿಂ ತುಷ್ಟೀಕರಣಗೊಳಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಮುಸ್ಲಿಂ ತುಷ್ಟೀಕರಣಗೊಳಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಏನ್ ಮಾಡ್ತಾ ಇದ್ದಾರೆ ಸರ್? ಅಲ್ಲ ಅಂದ್ರೆ ಸಿದ್ದರಾಮಯ್ಯವರು ಸ್ಪಷ್ಟವಾಗಿ ಕೇಸರಿ ಶಾಲ್ ಹಾಕೊಂಡು ಹೋಗೋ ಅವಕಾಶ ಇಲ್ಲ, ಹಿಜಾಬ್ ಹಾಕೊಂಡು ಹೋಗೋದು ಅಂತ ಅವಾಗಲೇ ಈಗ ಜಸ್ಟ್ ಹೇಳಿರುವಂತದ್ದು. ಇದೇನು ಸೂಚಿಸುತ್ತೆ? ಇದು ತುಷ್ಟೀಕರಣ ಸರ್. ಅವರು ಯಾವ ಭ್ರಮೆಯಲ್ಲಿದ್ದಾರೆ ಅಂತಂದ್ರೆ ಕರ್ನಾಟಕದಲ್ಲಿ ಮುಸಲ್ಮಾನರಿಂದಲೇ ನಾವು ಆಡಳಿತಕ್ಕೆ ಬಂದಿದ್ದೀವಿ, ಮುಸಲ್ಮಾನರಷ್ಟೇ ನಮಗೆ ಓಟ್ ಹಾಕಿದ್ದಾರೆ ಅಂತಕ್ಕಂತಹ ಒಂದು ಮನೋಭಾವನೆ ಹೊಂದಿದ್ದಾರೆ. ಹೀಗಾಗಿ ಮುಸ್ಲಿಮರು ಏನು ಮಾಡಿದ್ರು ಅದು ಸರಿ, ಅದೆಲ್ಲ ಸಂವಿಧಾನಬದ್ಧವಾಗಿ ಇರುತ್ತೆ ಅಂತ ಹೇಳಿ ಅವ್ರು ಅನ್ಕೊಂಡಿದ್ದಾರೆ ಸರ್. ಇದೆಲ್ಲ ಹಿಂದೂ ವಿರೋಧಿ ನಿಲುವುಗಳು ಇವೆಲ್ಲ. ಮುಂದೆ ಏನ್ ಮಾಡೋದು? ಸೊ ಮುಂದೆ ಈಗಾಗಲೇ ನಮ್ಮ ಮಾನ್ಯ ಪ್ರಮುಖ ಮುತಾಲಿಕ್ ಅವರು ನಿನ್ನೆ ಕರೆ ಕೊಟ್ಟಿದ್ರು. ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಮುಖಾಂತರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮುಟ್ಟಿಸ್ಬೇಕಂತ ಹೇಳಿ ಈ ತತ್ಕ್ಷಣವಾಗಿ ಅದನ್ನು ಕೈ ಬಿಡದೇ ಇದ್ರೆ ಇಡೀ ರಾಜ್ಯಾದ್ಯಂತ ಗ್ರಾಮಗಳಲ್ಲೂ ತಾಲೂಕುಗಳಲ್ಲೂ ಜಿಲ್ಲೆಗಳಲ್ಲೂ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ. ಸರ್, ಶಹಾಜಿ ಕೇಸರಿ ಶಾಲನ್ನು ಹಾಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಎಲ್ಲಿಯೂ ಇರಲಿಲ್ಲ. ಇವಾಗ ಏನು ಹಿಜಾಬನ್ನು ಹಾಕೊಂಡು ನಾವು ಹೋಗ್ತೀವಿ ಅಂದಾಗ ಹಿಂದೂ ಕಾರ್ಯಕರ್ತರು ಇಷ್ಟು ದಿವಸ ಸಂವಿಧಾನಕ್ಕೆ ನಾವೆಲ್ಲ ಗೌರವ ಕೊಟ್ಟಿದ್ದೇವೆ. ಶಾಲಾ ಆಡಳಿತ ಮಂಡಳಿಗಳಿಗೂ ಹಾಗೂ SDMC ಆಡಳಿತ ಮಂಡಳಿಗೂ ನಾವು ಗೌರವವನ್ನು ಕೊಟ್ಟಿದ್ದೇವೆ. ಆದರೆ ಇವರು ಪ್ರತಿಭಟನೆಗಳನ್ನ ಮಾಡೋದಿರ್ಬೋದು, ಎಷ್ಟೊಂದು ಒಂದು ರೌಡಿಸಮ್ ಮಾಡೋ ರೀತಿಯಲ್ಲಿ ಹೆಣ್ಮಕ್ಳೇ ಇವತ್ತು ಹಿಜಾಬನ್ನು ಹಾಕೊಂಡು ಹೋಗಿರೋ ಏನು ಮಾಡ್ತೀರ ಅನ್ನತಕ್ಕಂಥ ಮಾತನ್ನು ಮಾತಾಡುವಾಗ ಹಿಂದೂ ಕಾರ್ಯಕರ್ತರು ಶಾಲಾ ಕಾಲೇಜುಗಳಿಗೆ ಕೇಸರಿ ಶಾಲನ್ನು ಹಾಕೊಂಡು ಹೊರಟಿದ್ದಾರೆ.